ವೆಹಿಕಲ್ಸ್ ಬರ್ತಿದೆ ಅಂದ್ರೆ ಡೈರೆಕ್ಷನ್ ಚೇಂಜ್ ಮಾಡಿ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಯಾವ್ದಾದ್ರು ಆಬ್ಜೆಕ್ಟ್ಸ್ ಇದ್ರ ಮುಂದೆ ಬಂದಾಗ ರೆಡ್ ಕಲರ್ ಇದರಲ್ಲಿ ತೋರಿಸುತ್ತೆ. ಈಗೆಲ್ಲ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಿಟಿಗಳಲ್ಲೆಲ್ಲ, ತುಂಬಾ ಕಷ್ಟ ಟ್ರಾವೆಲ್ ಮಾಡೋದು. ನಮಗೆ ಎಲ್ಲರಿಗೂ ಒಂದೊಂದು ಡ್ರೋನ್ ಕಂಡುಹಿಡಿಬೇಕು, ಬೈಕ್ ತಗೊಳ್ಳೋದು ಬಿಟ್ಬಿಡ್ಬೇಕಿನ್ನ ಡ್ರೋನಲ್ಲೇ ಹಾರಾಡ್ಬೇಕೆಲ್ಲ ನಾವೀಗ. ಆ ಥರ ಒಂದು ಡ್ರೋನ್ ಕಂಡುಹಿಡಿಬೇಕು. ಈ ಭೂಮಿ ಮೇಲೆ ನಾವು ಇರ್ತೀವಿ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೊರಟೋಗ್ತೀವಿ. ಮುಂದೆ ನಮ್ಮ ಜನರೇಷನ್ನ ಟೆಕ್ನಾಲಜಿನ ಮುಂದುವರ್ಸ್ಕೊಂಡು ಹೋಗತಕ್ಕಂಥ ಯುವಕರು ಇಲ್ಲಿದ್ದಾರೆ ನೋಡಿ. ಬಂಧುಗಳೇ, ನಾನು ಮೊನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ. ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಹಬ್ಬ ನಡೀತಾ ಇದೆ. ಅತಿ ಅದ್ಭುತವಾದಂತಹ ಒಂದು ಹಬ್ಬ ಅದು. ಅಲ್ಲಿ ಜ್ಞಾನ ವೈಭವ ಮೇಳ ಅಂತ ಕೂಡ ನಡೀತಾ ಇದೆ. ಅಲ್ಲಿ ಈ ವಿದ್ಯಾರ್ಥಿಗಳನ್ನ ನಾನು ನೋಡಿದೆ, ಏನೋ ಹೊಸದಾಗಿ ಆವಿಷ್ಕಾರಗಳನ್ನ ಕಂಡುಹಿಡಿತಾ ಇದ್ರು. ಈ ವಯಸ್ಸಲ್ಲಿ ನಾವು ಹೊಲದಲ್ಲಿ ಗೆಂಡೆ ಕೀಳೋದು ಹೆಂಗೆ ಅಂತ ಕಲಿತಾ ಇದ್ದು, ಇವರು ಲ್ಯಾಪ್ಟಾಪ್ ಇಟ್ಕೊಂಡು ಏನೇನೋ ಕಂಡುಹಿಡಿತಾ ಇದ್ದಾರೆ. ಏನಪ್ಪ ಇದು ಆವಿಷ್ಕಾರಗಳು, ಏನೋ ಸಣ್ಣ ಪುಟ್ಟದ್ದು ಕಂಡುಹಿಡಿದಿರ್ಬೋದು ಅಂತ ನಾನು ಏನೋ ಅವ್ರನ್ನ ಹೋಗಿ ಮಾತಾಡಿಸ್ದೆ. ಸರ್ ಇದು ರಾಡರ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ. ಜೋರಾಗಬೇಕು. ರೆಡಾರ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ, ಅಂದರೆ ರೇಡಿಯೋ ಡಿಕ್ಟೇಟಿಂಗ್ ಆ್ಯಂಡ್ ರೇಂಜಿಂಗ್ ಅಂತ ಫುಲ್ ಫಾರ್ಮ್ ಅದು ರೆಡಾರ್ ಇಂದು. ಇದು ಯಾವ ಥರ ಅಂದರೆ ಈಗ ಯಾವ್ದಾದ್ರು ಆಬ್ಜೆಕ್ಟ್ಸ್ ಇದ್ರ ಮುಂದೆ ಬಂದಾಗ ಇದು ರೆಡ್ ಕಲರ್ ಇದರಲ್ಲಿ ಇದು ಲೆಡ್ರಿಂದು ಟೈಪಲ್ಲಿ ತೋರಿಸುತ್ತೆ. ಈಗ ಯಾವುದು ಆಬ್ಜೆಕ್ಟ್ ಇಲ್ಲ ಅಂದರೆ ಅವಾಗ ಈ ಥರ ಗ್ರೀನ್ ಕಲರ್ ತೋರಿಸುತ್ತೆ. ಹೌದಾ? ಪ್ರಾಣಿ ಅಥವಾ ಯಾವ್ದಾದ್ರು ಪರ್ಸನ್ ಆಬ್ಜೆಕ್ಟ್ ಎಂತಾದ್ರು ಇಲ್ಲಿಂದ ಕಾಂಪೌಂಡಿಂದ ಒಳಗೆ ಬಂದಾಗ ಅದರಿಂದ ಅದು ಡಿಟೆಕ್ಟ್ ಮಾಡಿ ನಮಗೆ ಲ್ಯಾಪ್ಟಾಪಿಗೆ ಸಿಗ್ನಲ್ ಕಳಿಸುತ್ತೆ. ಅದರಿಂದ ನಮಗೆ ಗೊತ್ತಾಗುತ್ತೆ ಏನಾದರೂ ಆಬ್ಜೆಕ್ಟ್ ಬಂದಿದೆ. ಇದನ್ನ ನೀವು ಯಾವ್ಯಾವ ಜಾಗಕ್ಕೆ ಯಾವುದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದೀರಾ? ಇದು ನಾವು ಸೆಕ್ಯೂರಿಟಿ ಸಿಸ್ಟಮ್ಗೆ ಬಾರ್ಡ್ರಲ್ಲಿ ಯಾರಾದರೂ ದೇಶದ ಬಾರ್ಡರ್ಗಳಲ್ಲಿ ಇಟ್ಟರೆ ಯಾರು ಬರ್ತಾ ಇದ್ರೆ ಕಂಡುಹಿಡಿಬೋದು ಅಂತಂದೆಲ್ಲ ಅಂದ್ಬಿಟ್ಟು ಒಂದು ಟೆಕ್ನಾಲಜಿ ನೀವೇ ಮಾಡಿರೋದು ಇದು ಕಂಪ್ಲೀಟು? ಶಿಪ್ಸಲ್ಲೆಲ್ಲ ಯೂಸ್ ಆಗುತ್ತೆ. ಅಲ್ಲ, ಇದನ್ನ ಯಾವ ಥರ ರೆಡಿ ಮಾಡಿದ್ರಿ? ಇದನ್ನೆಲ್ಲ ಯಾವ್ದ್ರಲ್ಲಿ ರೆಡಿ ಮಾಡಿದ್ರಿ? ಇದು ಆರ್ಡಿನೋ UN ಅಂತ. ಜೋರಾಗಿ ಹೇಳ್ಬೇಕು. ಇದು ಆರ್ಡಿನೋ UN ಅಂತ. ಇದು UV ಸೆನ್ಸರ್, ಅಲ್ಟ್ರಾಸಾನಿಕ್ ಸೆನ್ಸರ್ ಅಂತ. ಇದು ಸರ್ವೋ ಮೋಟರ್, ಇದು ಬ್ರೆಡ್ ಬೋರ್ಡ್ ಫಾರ್ ಸರ್ಕ್ಯೂಟ್ಸ್. ಇದು ಜಂಪರ್ ವೈರ್ಸ್, ಮೇಲ್ ಟು ಫೀಮೇಲ್ ಜಂಪರ್ ವೈರ್ಸ್. ಆಮೇಲೆ ಕೋಡಿಂಗ್ ಯೂಸ್ ಆಗಿದೆ. ಇದು ಸಾಫ್ಟ್ವೇರ್ ನೀವೇ ರೆಡಿ ಮಾಡಿರೋದಾ? ಅಲ್ಲ, ಅದು ಸಾಫ್ಟ್ವೇರ್ ಇತ್ತು, ಕೋಡಿಂಗ್ ಮಾತ್ರ ನಾವು ಕೋಡಿಂಗ್ ಮಾತ್ರ ನೀವು ಮಾಡ್ಕೊಂಡಿದ್ದೀರಾ. ನೀವು ಏನು ಓದ್ತಾ ಇದ್ದೀರಾ? 9th ಓದ್ತಾ ಇದ್ದೀರಾ? ನೋಡಿ ಎಷ್ಟು ಚೆನ್ನಾಗಿದೆ. ಸರಿ ನೋಡೋಣ, ನಾನು ಕೈ ಇಡ್ತೀನಿ ನೋಡೋಣ. ನೋಡಿ ನೋಡಿ ಡಿಸ್ಟೆನ್ಸ್ ಹತ್ರಕ್ಕೆ ಹೋದಂಗೆ ಅದಂಗೆ ರೆಡ್ ಬರೋದು ನೋಡಿ. ಡಿಸ್ಟೆನ್ಸ್ ಸಿಗುತ್ತೆ. ಡಿಸ್ಟೆನ್ಸ್ ತೋರಿಸುತ್ತೆ. 40 ಸೆಂಟಿಮೀಟರ್ ತನಕ ಇದೆ. ಇದು ಆ್ಯಂಗಲ್ 90 ಡಿಗ್ರಿ ಟು 180 ಡಿಗ್ರಿ ನಾವು ಮಾಡೋದು. 180 ಡಿಗ್ರಿ 360 ಡಿಗ್ರಿನೂ ಮಾಡ್ಬೋದು ಮಾಡೋದಾದ್ರೆ. ಮಾಡ್ಬೋದು. ಬೇಕಾದ್ರೆ ಇವನ್ನೆಲ್ಲ ಎಲ್ಲಿ ಮೆಟೀರಿಯಲ್ಸ್ ಎಲ್ಲಿ ಕಲೆಕ್ಟ್ ಮಾಡಿದ್ರಿ ನೀವು? ಟಿಂಕರಿಂಗ್ ಲ್ಯಾಬ್ ಅಲ್ಲಿ ನಮ್ಮ ಸ್ಕೂಲಲ್ಲಿ ಸಿಗುತ್ತಾ? ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ? ಗೌರ್ಮೆಂಟ್ ಸ್ಕೂಲಾ? ಗೌರ್ಮೆಂಟ್ ಸ್ಕೂಲ್. ವೆರಿ ಗುಡ್. ನೋಡಿಲಿ ಪ್ರೈವೇಟ್ ಸ್ಕೂಲಲ್ಲೂ ಮಾಡೋದ ಈಗ ಇಷ್ಟೊಂದು ಎಲ್ಲದನ್ನು ಆಗಲಿ. ಜೀತನ್ ಸೊಂಡ. ನಿಮ್ಮ ಹೆಸರು? ಸ್ಕಂದಾಗ್ರಜ. ಅದ್ಭುತವಾಗಿ ಮಾಡಿದ್ದೀರಾ, ಭವಿಷ್ಯ ಉಜ್ವಲವಾಗಿರಲಿ. ಸರಿ ಆಯ್ತು, ನೆಕ್ಸ್ಟ್ ಹೋಗಿ ನಡೀರಿ. ಏನು ಮೇಡಮ್ ಇದು ಮಾಡಲ್ಲ? ಹೌದಾ? ಅಲ್ಲಿ ಆಂಬ್ಯುಲೆನ್ಸ್ ಫಸ್ಟ್ ಟ್ರಾಫಿಕ್ ಬಂದ ತಕ್ಷಣ ಇಲ್ಲಿ ಒಂದು ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಟ್ರಾಫಿಕ್ ಅಲ್ಲಿ ಸ್ವಿಚ್ ಆನ್ ಆಗುತ್ತೆ. ಸೊ ನೆಕ್ಸ್ಟ್ ಟ್ರಾಫಿಕ್ ಗೊತ್ತಾಗುತ್ತೆ ಅಲ್ಲಿ ಆಂಬ್ಯುಲೆನ್ಸ್ ಬರ್ತಾ ಇದೆ. ಅಲ್ಲ, ಇದು ವರ್ಕ್ ಆಗೋ ಥರ ಮಾಡಿದ್ರೆ ಇಲ್ಲ ಮಾಡಲ್ಲ ಅಷ್ಟೇನೆ? ವರ್ಕ್ ಆಗುತ್ತೆ. ಹೌದಾ? ಬಟ್ ಲೈಟಿಂಗ್ ವರ್ಕ್ ಆಗ್ತಾ ಇಲ್ಲ. ಈ ತರ ಲೈಟಿಂಗ್ ಆನ್ ಆಗುತ್ತೆ. ಫಸ್ಟ್ ಅಲ್ಲಿ ಆನ್ ಮಾಡಿದ್ರೆ ಎಲ್ಲ ಲೈಟಿಂಗ್ ಮತ್ತೆ ಆನ್ ಆಗುತ್ತೆ. ಇದು ನೀವು ಇದನ್ನ ಮಾಡೋದು ಒಂದು ಮಾಡಲ್ ಅಪ್ಲೈ, ಒಂದು ನಮ್ಮ ಸಿಗ್ನಲ್ಸ್ಗಳಲ್ಲಿ ಅಪ್ಲೈ ಮಾಡ್ಬೋದು ಅಂತ ಮಾಡಬೇಕು ಅಂತ ಯಾವ್ದಾದ್ರು ಇಲ್ಲಿ ಇದೆಯಾ? ನಿಮ್ಮ ಮಾಡಲ್ ಏನಾದರೂ ಇದೆಯಾ ನಮ್ಮ ಇಂಡಿಯಾದಲ್ಲಿ? ಈ ಥರ ಇಲ್ಲಿವರೆಗೆ ಈ ಥರ ಮಾಡೋದ್ಗಳು ಯಾವುದು ಇಲ್ವಾ? ಇವಾಗ ಬೇರೆ ಬೇರೆ ಕಡೆ ಆಂಬ್ಯುಲೆನ್ಸ್ ಹೋಗ್ತಾ ಇದ್ದಿಲ್ಲ. ಫಾರ್ ಎಕ್ಸಾಂಪಲ್ ಮಂಗಳೂರು ಟು ಬೆಂಗಳೂರು ತುಂಬಾ ಆಂಬ್ಯುಲೆನ್ಸ್ ಹೋಗ್ತಾ ಇದೆ. ಅವಾಗ ನೀವು ನೋಡಿರ್ಬೇಕು ನ್ಯೂಸ್ಗಳೆಲ್ಲ ಎಲ್ಲರೂ ಬೈಕ್ಗಳಲ್ಲೆಲ್ಲ ಮುಂದೆ ಹೋಗಿ ಕ್ರಾಸ್ ಮಾಡಿಸ್ತಾ ಇರ್ತಾರೆ. ಸೊ ಇದನ್ನ ನಾವು ಅಪ್ಲೈ ಮಾಡಿದ್ರೆ ಸಿಟಿಗಳಲ್ಲಿ ಮೇನ್ ಆಗಿ ಸಿಟಿಗಳಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಅವಾಗ ಒಂದು ಕಡೆಯಿಂದಾನೇ ಇಂಡಿಕೇಟ್ ಆದ್ರೆ ಎಲ್ಲ ಸಿಗ್ನಲ್ಸ್ ಕ್ಲಿಯರ್ ಆಗುತ್ತೆ. ಆಂಬ್ಯುಲೆನ್ಸ್ ತುಂಬಾ ಬೇಗ ರೀಚ್ ತಲುಪಬಹುದು ಅಂತ ಒಂದು ಮಾಡೆಲ್ ರೆಡಿ ಮಾಡಿದ್ದಾರೆ. ಇದನ್ನ ಅಷ್ಟೊಂದು ಮಾಡೋದಕ್ಕೆ ನಮ್ಮಲ್ಲಿ ಬೆಂಗಳೂರು ಸಿಟಿಗಳಲ್ಲಿ ಜಾಗನೇ ಇಲ್ವಲ್ಲ, ಎಲ್ಲ ಮಾರ್ಕೊಂಡು ಬಿಟ್ಟಿದ್ದೀವಲ್ಲ ನಾವು. ಮಾರ್ಕೊಂಡ್ಬಿಟ್ಟಿದ್ವಿ. ಅದನ್ನ ನಮ್ಮ ಜನ್ರೇಷನಲ್ಲಿ ಈಗಿನ ಜನ್ರೇಷನ್ ಯಾರು ಮಾಡ್ತಾರೆ ಅನ್ನೋದು ನಂಬಿಕೆ ನಮಗಿಲ್ಲ ಈಗಿರೋರು. ಮುಂದಿನ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ನೀವೇ ಹೇಳ್ಕೊಡ್ಬೇಕು ಮೇಡಮ್. ಇವೆಲ್ಲ ನೀವು ದೊಡ್ಡವರಾದಾಗ ಮುಂದಿನ ಜನ್ರೇಷನ್ಗೆ ಈ ಥರ ಎಲ್ಲ ವ್ಯವಸ್ಥೆ ಮಾಡಿ ಅಂತ ನಿಮ್ಮ ಸ್ಟೂಡೆಂಟ್ಗಳಿಗೆ ಹೇಳಿದ್ರೆ ಮುಂದೊಂದು ದಿನ ನಮ್ಮ ಮಕ್ಕಳು ಯಾರು ಅನುಭವಿಸ್ತಾರೆ ಇದನ್ನೆಲ್ಲ ಅಲ್ವಾ? ಒಳ್ಳೆ ಮಾಡೆಲ್ ಇದು, ತುಂಬಾ ಖುಷಿ ಆಯ್ತು. ಮಕ್ಕಳೇ ಮಾಡಿರೋದಾ? ಯಾರು ಮಾಡಿರೋದು? ಎಷ್ಟು ಮೆಂಬರ್ಸ್ ಇದ್ರಪ್ಪ ನಿಮ್ಮ ಟೀಮಲ್ಲಿ? 10 ಮೆಂಬರ್ಸ್ ಟೀಮ್. 10 ಮೆಂಬರ್ಸ್ ಮಾತ್ರ ಇದ್ದಾರೆ. ನಿನ್ನ ಹೆಸರೇನಪ್ಪ? ಶ್ರೀವಿದ್ಯಾ, 9th ಸ್ಟ್ಯಾಂಡರ್ಡ್ ಇಂದ. ಹೌದಾ? ಎಷ್ಟು ಜನ ಸೇರ್ಕೊಂಡು ಮಾಡಿದ್ರೆ ಪ್ಲಾನ್ನ? 16 ಮೆಂಬರ್ಸಾ?
ವೆರಿ ಗುಡ್ ಮಕ್ಕಳೇ, ನೀವೇ ಮುಂದಿನ ಪ್ರಜೆಗಳು ಈ ದೇಶದ್ದು. ನೀವೇ ಇವನ್ನೆಲ್ಲನೂ ದೊಡ್ಡವರಾದ್ಮೇಲೆ ಕರಪ್ಷನಿಗೆ ಬಲಿ ಆಗದೇ ನೀವು ಈ ಪ್ಲ್ಯಾನ್ ರೆಡಿ ಮಾಡಿರ್ತೀರ. ನಿಮ್ಗೆ ಈ ನೆನಪು ಯಾವಾಗಲೂ ಇರಬೇಕು ನಿಮ್ಮ ತಲೆಯಲ್ಲಿ, ನಾವು ಏನು ಮಾಡಿದ್ವಿ ಚಿಕ್ಕದಲ್ಲಿದ್ದಾಗ ಅನ್ನೋದು. ದೊಡ್ಡವರು ಆದಮೇಲೂ ಕೂಡ ಇದನ್ನು ಅಪ್ಲೈ ಮಾಡ್ಬೇಕು ನೀವು. ನಾವು ಇದನ್ನು ಡಾಕ್ಯುಮೆಂಟ್ ಮಾಡಿ ಈಗ ಇಟ್ಟಿರ್ತೀವಿ, ನಾವು ಆವಾಗ ನೀವು ದೊಡ್ಡವರಾದ್ಮೇಲೆ ನಾವು ಮುದುಕರಾಗಿರ್ತೀವಿ, ಅವಾಗಲೂ ತೆಗೆದು ನೋಡಿ ಈ ವಿಡಿಯೋನ ನೀವು. ಆಯಿತಾ? ನೀವು ಏನು ಮಾಡಿದ್ರಿ, ಮುಂದೆ ಏನು ಮಾಡೋಕ್ಕೆ ಹೋಗ್ತಿದ್ದೀರಾ ಅನ್ನೋದು. ಆಯಿತಾ? ಬನ್ನಿ ಹೋಗಿ. ಹಾಂ, ಏನಪ್ಪ ಇದು? ರೋಬೋಟಿಕ್ ಸೆನ್ಸರ್ ಹೊಸದಾಗಿ ಬರ್ತಿರುವ 5G ಕಾರ್ಸ್ನೆಲ್ಲ ಇವಾಗ ಇದನ್ನ ಫಿಕ್ಸ್ ಮಾಡ್ತಿದ್ದಾರೆ. ಇದು ಮುಂದೆ ಯಾವ್ದಾದ್ರು ಇವಾಗ ಕಾರ್ ಬೇರೆ ವೆಹಿಕಲ್ಸ್ ಬರ್ತಿದೆ ಅಂದ್ರೆ ಮುಂದೆ ಹೋಗಿ ಇದು ಡ್ಯಾಶ್ ಆಗಕ್ಕೆ ಹೋದ್ರೆ ಆ ಸೆನ್ಸರ್ ಏನ್ ಮಾಡುತ್ತೆ, ಅದನ್ನ ಇಲ್ಲಿ ಸಿಗ್ನಲ್ ಕಳಿಸುತ್ತೆ. ಆ ಸಿಗ್ನಲ್ ಅದನ್ನ ರಿಫ್ಲೆಕ್ಟ್ ಮಾಡಿ ಅದ್ರ ಡೈರೆಕ್ಷನ್ ಚೇಂಜ್ ಮಾಡಿ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಯಾವುದಕ್ಕೆ ಡ್ಯಾಶ್ ಆಗಲ್ಲ, ಇಲ್ಲಿ ಟ್ರೈನ್ ಬೇರೆ ಡೈರೆಕ್ಷನ್ಗೆ ಹೋಗುತ್ತೆ. ಹೌದಾ? ಇದು ನೀವೇ ಮಾಡಿರೋದು, ಕಂಡುಹಿಡಿದಿರೋದಾ ಕಂಪ್ಲೀಟಾಗಿ ನೀವೆಲ್ಲ? ಸೆನ್ಸರ್ ಇದೆಯಾ ಮುಂದೆ? ಸೆನ್ಸರ್ ಇದೆ. ಸೆನ್ಸರ್ ಇದನ್ನ ಆಕ್ಸಿಡೆಂಟ್ಗಳನ್ನ ತಡೆಗಟ್ಟಕ್ಕೆ ನಮ್ಮ ದೇಶದಲ್ಲಿ ಎಷ್ಟೋ ಲಕ್ಷ ಜನ ಬರೀ ಆಕ್ಸಿಡೆಂಟಿಂದನೇ ಸಾಯ್ತಾ ಇದ್ದಾರೆ. ಎಷ್ಟೋ ಜನ ಕೈಕಾಲುಗಳು ಮುರ್ಕೊಂತಾರೆ, ಲಕ್ಷಾಂತರ ಜನ. ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ, ದೇಶದಿಂದನೇ ಫಂಡಿಂಗ್ ಹೋಗಬೇಕಾಗುತ್ತೆ ಪ್ರತಿಯೊಬ್ಬರಿಗೂ. ಹಾಗಾಗಿ ಅಂಗವಿಕಲತೆನ ಕಡಿಮೆ ಮಾಡಬೇಕು. ಈ ಥರ ಟೆಕ್ನಾಲಜಿಗಳು ಇವ್ರು ಕಂಡುಹಿಡಿತಿದಾರಲ್ಲ, ಆಕ್ಸಿಡೆಂಟ್ನ ತುಂಬ ತಡೆಗಟ್ಟುತ್ತೀವೆಲ್ಲ. ಹೌದು. ಈ ಹುಡುಗರು ನಿಂಗೆ ಹೆಂಗೆ ಈ ಥಾಟ್ ಬಂತು? ನಮ್ಮ ಸರ್ ಐಡಿಯಾ ಕೊಟ್ಟಿದ್ದು ನಮಗೆ. ಡ್ರೋನಾ ಕಂಪ್ಲೀಟ್ಲಿ ನೀವೇ ರೆಡಿ ಮಾಡಿರೋದಾ? ಹೌದಾ? ವರ್ಕ್ ಆಗುತ್ತಾ? ಪ್ಲೇ ಆಗುತ್ತಾ? ಇಲ್ಲ ಅರ್ಸಕ್ಕಾಗಲ್ಲ. ಅಲ್ಲಿ ತಿರುಗುತ್ತಾ ವೀಲೆಲ್ಲ? ಈಗ ತೋರಿಸ್ತೀರಾ? ಹಾಂ. ಬಾಡಿ ಎಲ್ಲ ಎಲ್ಲಿ ತಗೊಂಬಂದ್ರಿ ಇರೋದು? ಅದು ಮ್ಯಾಮ್ ಕಡೆಯಿಂದ. ಹೌದಾ? ಅದು ಜಸ್ಟ್ ಹಂಗೆ ಇದು ಮಾಡ್ತಾರೆ. ಹಾಂ, ಹಂಗೆ ತಿರುಗಿಸಿ. ಏನು ಉದ್ದೇಶಕ್ಕೆ? ಇದು ಅಗ್ರಿಕಲ್ಚರ್ ಪರ್ಪಸ್. ಅಗ್ರಿಕಲ್ಚರ್ ಸ್ಪ್ರೇಗಾ? ಸ್ಪ್ರೇ ಪೆಸ್ಟಿಸೈಡ್ಸು ಅಥವಾ ಸೀಡ್ ಬಾಲ್ಸ್ ಪ್ರೋಗ್ರಾಮ್ಗೆ. ಅಗ್ರಿಕಲ್ಚರ್ ರೈತರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಡ್ರೋನ್ ಕಂಡುಹಿಡಿದಿದ್ದೀರಾ ಈಗ? ಅಲ್ಲ, ಎಲ್ಲ ಕಂಪ್ಲೀಟ್ ಬಿಲ್ಡ್ ಮಾಡಿದ್ದೀವೇನಾ ಸ್ಕೂಲಲ್ಲಿ ಮಕ್ಕಳನ್ನ? ಅಂದರೆ ಟೀಚರ್ ಹೆಲ್ಪ್ ಮಾಡಿದ್ದಾರೆ. ಹಾಂ, ಓಕೆ, ಫೈನ್. ನೀವೇನು ಓದ್ತಾ ಇದ್ದೀರಾ? 10th ಓದ್ತಾ ಇದ್ದೀರಾ? ಇವರು ಫ್ರೆಂಡು ಅವ್ರ 10th ಆಗಲಿ, ತೆಗಿಬೋದು. ಏನು ಬ್ಯಾಂಡೇಜ್ ಹಾಕಿದ್ರಾ? ಏನೋ ಅದು ಒಳಗಡೆ ಬ್ಯಾಟ್ರಿ ಇದೆ, ನೀರು ತಾಗಿದ್ರೆ ಬ್ಯಾಟ್ರಿ ಹಾಳಾಗುತ್ತೆ. ಹೌದಾ? ಅದಕ್ಕೆ ಫಿಲ್ಟರ್. ಹೌದು, ಬಜೆಟ್ ಇಲ್ದೇ ಪಾಪ ಅವ್ರು ಏನೋ ಒಂದು ಕಂಡು ಹಿಡಿದಿದ್ದಾರೆ. ಏನು ಅದಕ್ಕೆಲ್ಲ ದೊಡ್ಡ ಮಟ್ಟದಲ್ಲಿ ಬಜೆಟ್ ಯಾರು ಕೊಟ್ಟಿರೋದು? ಇದು ಇನ್ಸ್ಪೈರ್ ಅವಾರ್ಡಿಂದ ಸೆಲೆಕ್ಟ್ ಆಗಿ. ಹೌದಾ? ಅದಕ್ಕೆ ದುಡ್ಡು ಬಂದಿರುತ್ತಲ್ಲ, ಅದಕ್ಕೆ ನಾವು ಎಕ್ಸ್ಟ್ರಾ ಮಾಡ್ತೀವಿ. ಹೌದಾ? ಒಳ್ಳೇದಾಗಿ. ಹಾಂ, ಮಾನೆ ಮುಂದೆ ದೊಡ್ಡ ಡ್ರೋನ್ ಕಂಡುಹಿಡಿದ್ರು. ನಮ್ಮನೆ ಎತ್ಕೊಂಡು ಹೋಗ್ಬೇಕು, ಆ ಥರ ಒಬ್ಬೊಬ್ರಿಗೆ ಒಂದೊಂದು ಡ್ರೋನ್ ಕಂಡುಹಿಡಿದ್ರು. ಈಗೆಲ್ಲ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಸಿಟಿಗಳಲ್ಲೆಲ್ಲ, ತುಂಬ ಕಷ್ಟ ಟ್ರಾವೆಲ್ ಮಾಡೋದು. ನಮಗೆ ಎಲ್ಲರಿಗೂ ಒಂದೊಂದು ಡ್ರೋನ್ ಕಂಡುಹಿಡಿಬೇಕು. ಬೈಕ್ ತಗೊಳ್ಳೋದು ಬಿಟ್ಬಿಡ್ಬೇಕಿನ್ನ, ಡ್ರೋನಲ್ಲೇ ಹಾರಾಡಬೇಕೆಲ್ಲ ನಾವೀಗ. ಆ ಥರ ಒಂದು ಡ್ರೋನ್ ಕಂಡುಹಿಡಿದ್ವಿ. ಬಂಧುಗಳೇ, ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಹಬ್ಬ ಅಂತ ನಡೀತಾ ಇದೆ. ಇದೊಂದು ಮಿನಿ ದಸರಾ ಅಂತಲೇ ಹೇಳ್ಬೋದು. ಅತಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನನಗೆ ಗೊತ್ತಿರಲಿಲ್ಲ, ನಾನು ಪಕ್ಕದ ಜಿಲ್ಲೆಯವನಾಗಿ. ಈ ಸರಿ ಹೋದ್ಮೇಲೆ ನಮಗೆ ಶಾಕ್ ಆಗೋಯ್ತು. ಅದರದ್ದು ಬಹಳಷ್ಟು ವೀಡಿಯೋಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳೆಲ್ಲ ಅದು ಅಪ್ಲೋಡ್ ಮಾಡ್ತೀನಿ. 22ನೇ ತಾರೀಕುವರೆಗೂ ಈ ಹಬ್ಬ ನಡೆಯುತ್ತೆ. ಅಂದರೆ ನಾಳೆ ಈ ಹಬ್ಬ ಮುಗಿಬೋದು. ಸಾಧ್ಯ ಆದಷ್ಟು ಜನ ಹೋಗಿ ಅದನ್ನು ವಿಸಿಟ್ ಮಾಡಿ ನೋಡ್ಕೊಂಬನ್ನಿ. ಮತ್ತೆ ಅಂಥ ಹಬ್ಬ ನೋಡೋ ಅವಕಾಶ ನಮ್ಗೆ ಯಾರಿಗೂ ಸಿಗಲ್ಲ ಅನ್ಸುತ್ತೆ. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.